ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ನೀವು ಆತ್ಮವಿಶ್ವಾಸದ ಗಣಿ. ಸೂರ್ಯೋದಯದಂತೆ ಹೊಸ ಬೆಳಕನ್ನು ಈ ಜೀವನದಲ್ಲಿ ನಿಮಗೆ ಈ 2026 ಸಂಜೆ ನಿಮಗೆ ತರ್ತಾ ಇದೆ. ನಿಮ್ಮ ರಾಶಾಧಿಪತಿ ಸೂರ್ಯ ಇದರಿಂದ ಈ ವರ್ಷ ನೀವು ರಾಜನಂತೆ ಮಿಂಚುವ ಸಮಯ ಹತ್ತಿರ ಬಂದಿದೆ. ಸೂರ್ಯನಂತೆ ಪ್ರಜ್ವಲಿಸುವ ಒಂದು ಅದೃಷ್ಟ, ಅಧಿಕಾರ ಪ್ರಾಪ್ತಿ ಅನ್ನೋದು ಆಗುತ್ತೆ. ಒಂದನೇದಾಗಿ ರಾಜಯೋಗ ಮತ್ತು ಸಾಮಾಜಿಕ ಪ್ರತಿಷ್ಠೆ. ಸಿಂಹರಾಶಿಯವರಿಗೆ 2026ರಲ್ಲಿ ಗ್ರಹಗಳ ರಾಜನಾದ ಸೂರ್ಯನ ಅನುಗ್ರಹದಿಂದ ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವ ಅನ್ನೋದು ಸಿಗಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು ಈಗ ನಿಮ್ಮ ಯಶಸ್ಸನ್ನು ಕಂಡು ಮೌನವಾಗಲಿದ್ದಾರೆ. ಎರಡನೇದಾಗಿ ವೃತ್ತಿ ಮತ್ತು ಆರ್ಥಿಕ ಪ್ರಗತಿ, ಅಧಿಕಾರ ಪ್ರಾಪ್ತಿ. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಅಥವಾ ಹೆಚ್ಚಿನ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇರುವವರಿಗೆ ಶುಭ ವಾರ್ತೆ ಅನ್ನೋದು ಸಿಗಲಿದೆ. ಇನ್ನು ವ್ಯಾಪಾರ, ಹಳೆಯ ನಷ್ಟಗಳು ಭರ್ತಿಯಾಗಿ ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಹಣದ ಹರಿವು ಹೆಚ್ಚಾಗಲಿದೆ. ಆಡಂಬರದ ವಸ್ತುಗಳು ಅಥವಾ ಚಿನ್ನದ ವ್ಯಾಪಾರಗಳಿಗೆ ಇದು ಸುವರ್ಣ ಕಾಲ. ಆರ್ಥಿಕ ಸ್ಥಿತಿ, ಸೂರ್ಯನ ಪ್ರಭಾವದಿಂದ ನಿಮ್ಮ ಆದಾಯ ಹೆಚ್ಚಾಗಲಿದೆ. ಹೊಸ ವಾಹನ ಅಥವಾ ಮನೆ ಖರೀದಿಸುವ ಒಂದು ನಿಮ್ಮ ದೀರ್ಘಕಾಲದ ಕನಸು ಅನ್ನೋದು ಈ ವರ್ಷ ನನಸಾಗಲಿದೆ. ಮೂರನೇದಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಕುಟುಂಬ, ಮನೆಯಲ್ಲಿ ನಿಮ್ಮ ನಿರ್ಧಾರಕ್ಕೆ ಎಲ್ಲರೂ ಸಮ್ಮತಿಯನ್ನು ನೀಡುತ್ತಾರೆ. ತಂದೆಯ ಕಡೆಯಿಂದ ಆಸ್ತಿ ಲಾಭ ಅಥವಾ ಬೆಂಬಲ ದೊರೆಯಲಿದೆ. ಸಂತಾನ ಭಾಗ್ಯ, ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೂಡ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಸಂಬಂಧ, ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಒಂದು ಕಟ್ಟುನಿಟ್ಟಿನ ಧೋರಣೆಗಳನ್ನು ಸಡಿಲಗೊಳಿಸಿದರೆ ಜೀವನ ಅನ್ನೋದು ಸುಂದರವಾಗಿರುತ್ತೆ. ನಾಲ್ಕನೆಯದಾಗಿ ಎಚ್ಚರಿಕೆ ಮತ್ತು ಜಾಗರೂಕತೆ. ಸಿಂಹರಾಶಿಯವರು ಈ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೋಪ ಮತ್ತು ಅಹಂಕಾರ, ನಿಮ್ಮ ಯಶಸ್ಸು ನಿಮ್ಮ ತಲೆಗೆ ಏರದಂತೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಅತಿಯಾದ ಕೋಪವು ನಿಮ್ಮ ಆಪ್ತರನ್ನು ದೂರ ಮಾಡಬಹುದು. ಆರೋಗ್ಯ, ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕಣ್ಣಿನ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸೂರ್ಯನ ತಾಪ ಹೆಚ್ಚಿರಬೇಕಾದ್ರೆ ಜಾಗರೂಕರಾಗಿರಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಹಣದ ವ್ಯವಹಾರ, ಅತಿಯಾದ ಆತ್ಮವಿಶ್ವಾಸದಿಂದ ಯಾರನ್ನೋ ನಂಬಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಐದನೇದಾಗಿ ಅದೃಷ್ಟದ ಪರಿಹಾರಗಳು, ರೆಮಿಡಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಆದಿತ್ಯ ಹೃದಯಂ, ಪ್ರತಿದಿನ ಅಥವಾ ಕನಿಷ್ಠ ಭಾನುವಾರಗಳಂದು ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠಿಸೋದು ನಿಮಗೆ ಜಯವನ್ನು ತಂದುಕೊಡುತ್ತೆ. ದಾನ, ಭಾನುವಾರ ಬಡವರಿಗೆ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡಿ. ಮಂತ್ರ, ಓಂ ಗೃಹಿಣಿ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ಸಿಂಹರಾಶಿಯವರೇ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ನಿಮ್ಮ ನಾಯಕತ್ವ ಗುಣವನ್ನು ಸರಿಯಾದ ಹಾದಿಯಲ್ಲಿ ಬೆಳೆಸಿ. ಯಶಸ್ಸು ಅನ್ನೋದು ನಿಮ್ಮ ಪಾದದಲ್ಲಿ ಇರುತ್ತೆ. ಮತ್ತು ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶ್ವರ ಸುಖಿನೋ ಭವಂತು.